ಬಗ್ಗೆ ಬೇಡ್ಕೊಂಡಿದ್ದೆ ನಾನು ಆಕಳನ ಮಾಡಿ ಆದ್ರೂ ಅದು ಏನು ಕ್ಯೂರೇ ಆಗಲಿಲ್ಲ. ನನಗೆ ಈ ದೇವಿ ಹತ್ರ ಬೇಡ್ಕೊಂಡೆ ಇನ್ಸೂರೆನ್ಸ್ ಅದು ಕ್ಲೈಮ್ ಮಾಡಮ್ಮ, ಇಲ್ಲಾಂದರೆ ಹಾಲು ಕೊಡೋಂಗೆ ಮಾಡು ಮುಂಚೆ ಹಂಗೆ ಅಂತ ಬೇಡ್ಕೊಂಡೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಿದೆ. ಶನಿವಾರದಂಗೆ ಬೇಡ್ಕೊಂಡಿದ್ದೀನಿ, ಮಂಗಳವಾರಕ್ಕೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಿ. ಹಸುವಿಗೆ ಹಾಲು ಕೊಡ್ತಿದ್ಯಾ? ಇಲ್ರಿ ಸ್ವಾಮಿ, ಸತ್ತೋಯ್ತಾ? ಮತ್ತೆ ಇನ್ಸೂರೆನ್ಸ್ ಬೇಡ್ಕೊಂಡ್ರೆ ಏನು ಪ್ರಯೋಜನ? ಇನ್ಸೂರೆನ್ಸ್ ಮಾಡಿಸಿದ್ವಲ್ಲ ಸ್ವಾಮಿ, 60,000 ಕೊಟ್ಟು ಆಕಳ ಹಸುವಿನ ಜೀವನ ಬೇಡ್ಕೊಂಡ್ಬಿಟ್ಟು ಆಕಳ ಆಕಳ ಆರಾಮಾದಂಗೆ ಮಾಡು ಅಂತ ಬೇಡ್ಕೊಂಡಿದ್ದೆ. ಆರಾಮ್ ಆಗ್ಬೇಕು ನನಗೆ, ಸೋಮವಾರದೊಳಗೆ ಆರಾಮಾದ್ರೆ, ಇಲ್ಲ ಅಂದ್ರೆ ನನಗೆ ಇದಕ್ಕೊಂದು ದಾರಿ ಮಾಡ್ಕೊಡು. ನಿನಗೆ ಹಣ ಬರೋದು ಬೇಡ್ಕೊಂಡಿದ್ದೆ, ಜೀವ ಬೇಡ್ಕೊಂಡಿಲ್ಲ ತಂಗಿ ನೀನು? ಜೀವನೂ ಬೇಡ್ಕೊಂಡಿದ್ದೆ ಸ್ವಾಮಿರೇ. ತಗೋ ಹಂಗಾರೆ ಆಯ್ತು, ಹೆಂಗ ದುಡ್ಡು ಬಂತಲ್ಲ, ಆಕಳು ಜೀವ ಶಾಂತಿ ಸಿಕ್ಕಿಲ್ಲ ಹಂಗಾರೆ. ಯಾವ ಸ್ಪಾಟ್ ಆಗಿದ್ದೀರಿ ಈಗ? ತಗೋ ಸ್ಪಾಟ್ ಮಗಳೇ, ಸ್ಪಾಟ್ ತಂಗಿ, ಸ್ಪಾಟ್ ತಂಗಿ. ಇನ್ನೊಂದು ತಂಗಿ ನೋಡಿ, ಕೆಲಸ ಮಾಡಿ. ಮಕ್ಕಳಿಲ್ಲ ಅಂದ್ರೆ ಎಳ್ನೀರು, ಕಲ್ಸಕ್ರೆ, ತುಳಸಿ ಎಲೆ. ಕಿಡ್ನಿ ಫೇಲ್ ಆಯ್ತಿ, ಮಕ್ಕಳಿಲ್ಲ ಅಂತಕ್ಕಂಥರಿದ್ರೆ ಇನ್ನೊಂದು ತಂಗಿ ಎಲ್ಲ ಹೋದ್ಲಲ್ಲ. ಇನ್ನೊಂದು ತಂಗಿ, ದಪ್ಪ ತಂಗಿ ಎಲ್ಲ ಹೋದ್ಲು. ಅರ್ಜೆಂಟ್ ಆಯ್ತು ಮನೆಗಳಲ್ಲಿ. ತಂಗಿ ಮಕ್ಕಳೆಲ್ಲ ಬಂದು ತಂಗಿ ಎಲ್ಲರಲ್ಲ ಆಯ್ತಾ? ಎಳ್ನೀರೊಳಕ್ಕೆ ಕಲ್ಸಕ್ರೆ, ತುಳಸಿ ಎಲೆ ಹಾಕಿ ರಾತ್ರಿ ಇಬ್ನಿ ಕುಡಿದ್ರೆ ಕಿಡ್ನಿ ಫೇಲು, ಎದೆ ನೋವು ಅಂತಾರೆ, ಎದೆ ಇಕ್ಕಳ ಅಂತದ್ದು ಬಿಡುತ್ತೆ. ಮೊಸರನ್ನ, ಬೆಲ್ಲ, ಬಾಳೆಹಣ್ಣು ಕುಡಿಬೇಕು, ತಿನ್ನಬೇಕು. ವಾರಕ್ಕೆ 2-3 ದಿವಸ ಬಿಗಿಯಾಗಿ. ಅದರ ಜೀರ್ಣಕ್ರಿಯೆ ಚೆನ್ನಾಗ್ತದೆ. ಮತ್ತು ತೆಳುವಾದ ಮಜ್ಜಿಗೆ ಒಳಗೆ ಈರುಳ್ಳಿ ಕೆಚ್ಚಾಕಬೇಕು. ಲೀಟರ್ಗಟ್ಟಲೆ ಕುಡಿಬೇಕು, ಚಂಬುಗಟ್ಟಲೆ ಪಾನ ಕುಡಿಬೇಕು. 4 ಮಾಡ್ತಾ ಬಂದರೆ ಶುಗರ್ ಅಲ್ಲ, ನಿಮ್ಮ ಹೊಟ್ಟೆಗೆ ಕ್ಲೀನ್ ಆಗುತ್ತೆ, ನೀವು ಡೇಟ್ ಕರೆಕ್ಟ್ ಆಗುತ್ತೆ. ತಂಗಿಯರ ವಾರಕ್ಕೊಮ್ಮೆ ಹಾಲವನ್ನು ಮೊಸರನ್ನ ಮಾಡಿ ಹಾಲಲ್ಲಿ ಫೋಟೋ ಇಕ್ಕಬೇಕು. ದೇವಮನಿ ಇಕ್ಕಿನಲ್ಲ, ನಿಷ್ಠೆಯಿಂದ ಪೂಜೆ ಮಾಡಿದರೆ ಮಕ್ಕಳಿಗೆ ಹಿರಿಯ ಬರ್ತೀರಾ. ತೊಟ್ಲು ತೂಗ್ಬಿಡೋಣ, ಕೈ ಊರು ಬಿಡ್ಕೊಂಬಂದ್ರೆ ಇನ್ನೊಂದು ಸರಿ ಒದೆ ಕೊಟ್ಟು ಕಳಿಸ್ತೀನಿ ಇದರಿಂದ. ಹಾಂ, ನಿನಗೂ ಅಷ್ಟೇ ನಾದ್ನಿ ಆಯಿತಾ? ಕಳೋದು ಬೇಡ, ಮಕ್ಕಳಾಗುತ್ತೆ. ಅಣ್ಣ ನಿನ್ನ ತಮ್ಮ, ನಿನ್ನ ಅಂಗಡಿ ಚೆನ್ನಾಗಿ ವ್ಯಾಪಾರ ಅಲ್ಲಿ. ನಾನು ಅಲ್ಲೊಂದು ಸ್ವಲ್ಪ ಬರ್ತೀನಿ, ರಾಜನಗರಕ್ಕೆ ಅವಾಗ ಹೇಳ್ತೀನಿ ನಿಂಗೊಂದು ಸಹ ಯಾರ ಮನೆಗೆ ಅಂತ ಹೇಳಕ್ಕೆ. ಪಬ್ಲಿಕ್ ಮಾಡಿ ನನ್ನ ಮಕ್ಕಳು ಎಲ್ಲ ಒಂದು ಅಲ್ಲೇ ಸಿಗ್ಕೊಂಡ್ಬಿಡ್ತೀರ. ಮೊನ್ನೆ ಸಂಗಮ್ ಇದಕ್ಕೆ ಹೋಟ್ಲ್ ಓಪನಿಂಗ್ ಬಂದೀನಿ. ಅವ್ನು ಯಾರಿಗೂ ಹೇಳ್ಬೇಡ ಅಂದಿನಿ, ಹೇಳ್ಬಿಟ್ಟಾನೆ. ರಾತ್ರಿ ಬೇಡ ಕತೆ ನಂದು 12 ಗಂಟೆ ಮಧ್ಯಾಹ್ನ ಇಳ್ಕೊಂಡು ರಾತ್ರಿ 7 ಗಂಟೆ ಬಿಡಲ್ಲ, ಹಂಗೆ ಆಗಬಾರ್ದು ನನಗೆ ಫಂಕ್ಷನ್ನು.